ತಗೊಂಡ ಬಂದ್ವಿ ಗೈಸ್. ಯಾವನ ಬೋಳಿ ಮಗ 20 ರೂಪಾಯಿ 15 ರೂಪಾಯಿ ಕೇಳೋದು. ಮೂರು ದುಡ್ಡು ಕೊಂಡಿಲ್ಲ ತಪ್ಪ ನೋಡಿ ಗೈಸ್. ಮಲ್ಲಿಗೆ ಹೂ, ಚೆಂಡು ಮತ್ತೆ ಬಟ್ಟೆದಾಳ ಕಾಸು ಕೊಡ್ತೀನಿ ಅಂದಿರೋದೇನಾ? ಏನು ತಗೋಬ 50 ರೂಪಾಯಿಗ ಎತ್ತು ಕುಡಿದ್ನ. ಅಮ್ಮ ನಮ್ಮ ಅಜ್ಜಿ ಹೆಂಗಸ್ರುಗಳಂತೂ ತುಂಬಾ ಕಷ್ಟ ಅಂದರೆ ಅಷ್ಟೇ ಕೊಟ್ಬಿಟ್ಟು ಬಂದ್ಬಿಡ್ತಿದ್ದೋ ಅವ್ರಾಗಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಮ್ಮ ಹರೀಶ್ ವಿಎಂ ಅವರು ಬಟ್ಟೆ ಥರ ಕರ್ಕೊಯ್ತವ್ರೆ. ಯಾಕೆ ಹೇಳಿ, ನಾಳೆ ವರಲಕ್ಷ್ಮಿ ಹಬ್ಬ. ಯಾವ ಬಟ್ಟೆ ಗೊತ್ತಾ ತಗೋತಿರೋದು ಅವರು? ಇದು ಗೈಸ್, ಯಾವುದು ಒಂದು ಚೂಡಿದಾರ, ಒಂದು ಲೆಹಂಗಾ ಫ್ರಾಕು ಗೈಸ್. ಅಲ್ಲಿ ಏನು ತಗೋತೀವಿ ಏನಂತ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ. ಇವಾಗ ನಾವು ನಮ್ಮ ಹೋಯ್ತಾ ರೋಡಲ್ಲಿ ನಮ್ಮ ತರುಣ್ ಪಿಕ್ ಮಾಡ್ಕೊ ಹೋಯ್ತಾ ಇದೀವಿ. ಅದೇ ನಮ್ಮ ತರು ಪಾಪ ಫುಲ್ ಪೇಷಂಟ್ ಆಗ್ತಾನೆ ಗೈಸ್. ಫುಲ್ ಪೇಷಂಟ್ ಆಗ್ಬಿಟ್ಟು ಬಿದ್ಬಿಟ್ಟಾನೆ. ಇಲ್ಲಿ ನೋಡಿ ಗಾಯ ಎಲ್ಲ ಮಾಡ್ತಾನೆ. ಗಾಯ ಈ ಕಡೆ ಗಾಯ ಇರೋದು ನೋಡಿ. ಎಲ್ಲಾರು ಸ್ವಲ್ಪ ಅವ್ನಿಗೆ ಒಂದು ಸ್ಕ್ಯಾನರ್ ಹಾಕ್ತೀನಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟಾಕಿ ಗೈಸ್. ದಯವಿಟ್ಟು ನಮ್ಮ ಹುಡುಗನ್ ಕಾಲು ವಾಸಿ ಮಾಡವ. ಹಂಗೆ ಈ ವಿಡಿಯೋ ಅವ್ರ ಹುಡುಗಿಗೆ ತಲುಪ ಗಂಟ ಶೇರ್ ಮಾಡಿ. ಅವ್ರ ಹುಡುಗಿ ಸ್ಕ್ಯಾನರ್ಗೆ ಹಾಕೋದ್ ಬೇಡ, ಡೈರೆಕ್ಟ್ ಅವ್ನ ನಂಬರ್ಗೆ ಹಾಕ್ಲಿ. ಯಾಕಂದ್ರೆ ಗೊತ್ತಾಗ್ಲಿ ನಮ್ಮ ಹುಡುಗಿ ಹಾಕೋರೆ ಅಂತ. ಅಲ್ಲಿ ತೋರಿಸ್ತೀನಿ ಗೈಸ್. ಅಲ್ಲಿ ಇನ್ನೂ ಸ್ವಲ್ಪ ಎಲ್ಲಾರು ಆಗೈತೆ ಗಾಯ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ಆನ್ ದ ವೇಲ್ ತೋರಿಸ್ತೀನಿ ಬನ್ನಿ. ಹೋಯ್ತಾ ಸಾಕು ಅಂತ ಏನ್ ರಾಜ್ಕುಮಾರ್ ಇಲ್ಲಿ ಬಟ್ಟೆ ರೆಡಿ ಮಾಡ್ತಾರೆ. ಇಲ್ಲಿ 36 ಇದೆ. ತೊಡೆ ಸ್ವಲ್ಪ ತೊಡೆ ಇದು ಟ್ರೈ ಇದೇ ತೊಡೆ ಕಚ್ಕತೈತಾ ಸುಮ್ಮನೆ 36 ಸಾಕಲ್ಲ. 36 ತಗೋ ಶಿಷ್ಯ. ಆಯ್ತು ಅಂದ್ರೆ ಅದ್ ಹಾಕಬಹುದು. ತೊಡೆ ಕಚ್ಕತದ ಇದೆ. ಕಚ್ಕವಡ ಅಂದ್ಬಿಡೋದು ಬಿಡು ಒಂದ್ಸಲಿ. ಮಸ್ತ್ ಫ್ಯಾಂಟಾಸ್ಟಿಕ್ ಗೈಸ್ ಇವಾಗ ಮಾರ್ಕೆಟ್ ಬಂದಿದೀವಿ ಸಾಮಾನ್ ತಗೊಳಕ್ಕೆ. ನಾಳೆ ಹಬ್ಬ ಅಲ್ವಾ, ಅದಕ್ಕೆ ಜನ ಮಾತ್ರ ಫುಲ್ ಕ್ರೇಜಿ ಜನ ಅವ್ರೆ. ಇಲ್ಲಿ ತೋರಿಸ್ತೀನಿ. ಫುಲ್ಲು ಜನ ಗೈಸ್. ನಮ್ಮ ಆಧಾರ್ ಇಂಡಿಯಾ ಹೋಯ್ತಾರೆ. ನಾವು ಹಿಂದ್ಗಡೆಯಿಂದ ಐಟಮ್ ಹಿಡ್ಕೊಳಕ್ ಹೋಗ್ತಾ ಇದ್ವಿ. ನೋಡಿ ಜನ ಸುಮ್ಮನೆ ಲೊಕೇಶನ್ ಆಗಿ ಬಿಟ್ಕೊಡೋದು. ಅವರೇ ಕರ್ಕೊಯ್ತಾರೆ, ಕರ್ಕೊಂಡ್ಬರ್ತಾರೆ ಗೈಸ್. ನಿಮ್ ಮುಂದೆ ಏನ್ ತಗೋದು ಏನ್ ತೋರಿಸಿ. ಫುಲ್ಲು ಅಂದ್ರೆ ಅಕ್ಕ ಜನ ಅವ್ರೆ. ಯಾರು ತರಕಾಗಲ್ಲ. ಇಲ್ಲಿ ಬಾಳೆಹಣ್ಣು ಹತ್ರ ಯಾರು ಇಲ್ಲ. ಅದೇ ಮಧ್ಯಕ್ಕೆ ಹೋದ್ರಂತೂ ಫುಲ್ಲು ಜನ. ಯಾಕೆ ಎಷ್ಟೊಂದು ಜನ ಅಂದ್ರೆ ಹಬ್ಬ ಆಮ್ಲೆಟ್ ಟೈಮು ಫುಲ್ ಖಾಲಿ ಇರ್ತಾರೆ. ನೋಡೋದಾಗ ಎಷ್ಟು ಬೇಗ ಶಾಪಿಂಗ್ ಮಾಡ್ತೀವಿ ಅಂತ. ಹಿಂಗಂತ ನಮ್ಮ ಅಪ್ಪನೇ ಕಳಿಸ್ತೀವಿ. ಆಚೆಗೆ ಬಂದು ಫೈನಲಿ ಫುಲ್ ಜನ ಜಾಸ್ತಿ ಅನ್ಕಳಿ. ಇಲ್ಲೊಂದು ಸ್ವಲ್ಪ ಐಟಮ್ ತಗೊಂಡಿದೀವಿ. ಅದು ಬಿಟ್ರೆ ಇಲ್ಲೊಂದು ಸ್ವಲ್ಪ ತಗೊಂಡಿದ್ದೆ. ಇಷ್ಟಕ್ಕೆ ಇಲ್ಲಿಗೆ ಬೇರೆ ಬಂದು ಇದು ಬೇರೆ ತಗೋಬೇಕು. ಬನ್ನಿ ಗೈಸ್ ತೋರಿಸ್ತೀನಿ. ಆದ್ರೆ ಆಗಲ್ಲ, ಒಂದು ಹಬ್ಬದ ಟೈಮ್ಗೆ ಆಗಲ್ಲ ಅಷ್ಟೇ. ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಬಿಡ್ಬೇಕು ಅಷ್ಟೇ. ಮೈಸೂರು ಫುಲ್ ಬಿಸಿ ಗೈಸ್ ಇವತ್ತು. ಫುಲ್ ಬಿಸಿ ಮೈಸೂರು. 1/4 kg ಕ್ಯಾಮ್ರಾ ಉಳ್ಕೊಂಡು 200 ರೂಪಾಯಿ. ಅರ್ಧ ಕೆಜಿ 100 ರೂಪಾಯಿ. ಗೈಸ್ ಇವಾಗ ಎಲ್ಲಾನು ತಗೊಂಡ್ ಹೋಗ್ತಿದೀವಿ. ನೋಡಿ ಬ್ಯಾಗು ಫಿಲ್ ಆಯ್ತು. ಕೈ ಬಿಸ್ತಾ ಹೋಯ್ತಿರೋದು ನೋಡಿ. ನಾವೆಲ್ಲ ತಗೊಂಡು ಸೀದಾ ಹೋಯ್ತಾ ಇದೀವಿ. ಮತ್ತೆ ಅದೇನೋ ರೌಕೆ ಪೀಸ್ ಏನಾರ ತಗೋಬೇಕಂತೆ. ಅಲ್ಲಿಗೆ ಹೋಗೋದಾಗಷ್ಟೇ ನೋಡಿ. ಅಲ್ಲಿಗೆ ಹೋಗಿ ತಗೊಂಡು ಮನೆ ಹೋಯ್ತಾ ಇರೋದಾಗ ಅಷ್ಟೇ. ಹೋಗಿ ಶಾಪಿಂಗ್ ಎಲ್ಲ ಮುಗೀತು.
ಆದ್ರೆ ಬಾರ್ಗಿಂಗ್ ಮಾತ್ರ ಸೂಪರು. ಗೈಸ್ ಹೋಯ್ತಾ ಇದೀವಿ ಗೈಸ್. ಜನ ಮಾತ್ರ ಆದ್ರೂ ಸುಸ್ತಿ ಆಗೋಯ್ತು. ನಮ್ಮ ಅಪ್ಪನ ಕಳ್ಸಿದ್ರೆ ಸರಿ ಆಗೋದು ಗೈಸ್. ನಾನು ಯಾಕಾದ್ರೂ ಬಂದೋನ ಹತ್ರ ಅಂತಿದ್ದೆ. ನಮ್ಮಮ್ಮ ಬೇರೆ ಚಿಕ್ಕ ಚಿಕ್ಕದಕ್ಕೂ ಬಾರ್ಗಿನ್ ಮಾಡ್ತಾರೆ. 20 ರೂಪಾಯಿ 15 ರೂಪಾಯಿ ಕೇಳೋದು, 30 ರೂಪಾಯಿ 10 ರೂಪಾಯಿ ಕೇಳೋದು. ಅಯ್ಯೋ ಸೂಪರು. ಕರ್ಕ ಬರ್ಬೇಕು, ಒಂದು 500 ರೂಪಾಯಿ ತಗೋಬಂದ್ರೆ 1000 ರೂಪಾಯಿ ಐಟಮ್ ತಗೋಬೋದು ನೋಡಿ. ಇಲ್ಲಿ ಒಳ್ಳೆ ಕ್ವಾಟ್ಲೆ ಅಂತೇಳಿ ಏನಾದ್ರು ಶಾಪಿಂಗು, ವರಲಕ್ಷ್ಮಿ ಶಾಪಿಂಗ್ ಇವತ್ತು ಟುಡೇ ಗೈಸ್. ಫೈನಲ್ ಆಗಿ ಮುಗೀತು. ಹೋಯ್ತಾ ಇದೀವಿ. ನಾನು ಮುಗೀತು ಅನ್ನುವೆ ನಮ್ಮ ಅಮ್ಮ ಇನ್ನೊಂದು ಏನಾದ್ರು ಸಿಕ್ಕರಿ ತಗೊಳ್ಳೋದ ನಾನು ಮುಗೀತು ಅಂದಾಗೆಲ್ಲ ಬೇರೆ ಬೇರೆ ತಗೋತಿದ್ದೋ. ಬಟ್ ಇವಾಗೆಲ್ಲ ಮುಗೀತು ಗೈಸ್. ಹೋಯ್ತಾ ಇದೀವಿ. ಊರಿಗೆ ಹೋಗ್ಬಿಟ್ಟು ಎತ್ತಾಕ್ಬಿಟ್ಟು ಬೇರೆ ಕಡೆ ಹೋಗೋದು ಅಷ್ಟೇ. ಇನ್ಯಾವತ್ತೂ ಬರೋಲ್ಲ ಈ ಥರ. ಬನ್ನಿ ಹೋಗೋದು. ಹೋಯ್ತಾ ಆಂಧ್ರದಲ್ಲಿ ನಾನು ತಿನ್ಕೊ ಹೋಗೋದು ಅಷ್ಟೇ ಗೈಸ್. ಇವಾಗ ಎಲ್ಲ ಮುಗೀತು. ಮನೆಗೆ ನಮ್ಮ ಅಮ್ಮನ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ಏನಂದ್ರೆ ಗೈಸ್ ಶಾಪಿಂಗ್ ಮಾತ್ರ ಸೂಪರು. ಲೇಡೀಸ್ ಕರ್ಕೊ ಹೋಗ್ಬೇಕು. ನೋಡಿದ್ದೆಲ್ಲ ತಗೋಬೋದು. ಯಾಕೇಳಿ ಅವ್ರು 500 ಹೇಳಿದ್ರೆ ಒಂದು 250 300 ಕೊಡ್ತಾರೆ. ಮತ್ತೆ ಅದೇ 500 ಬೇರೆ ಏನೋ ಒಂದು ಒಟ್ಟಿಗೆ ಸೂಪರಾಗಿ ಶಾಪಿಂಗ್ ಮಾಡಿದ್ರು ನಮ್ಮ ಮಮ್ಮಿ ಅಂತ. ಏನೇ ಸಿಕ್ಕುತ್ತೆ ಒಂದು ತಗತ್ತೀನಿ ಅನ್ನೋದು, ಮತ್ತೆ ಹೋಗತ್ನೇ ತಗೋ. ಬರೀ ಹೆಂಗೆ ಐತೆ ಗೈಸ್. ಇವಾಗ ನಮ್ಮ ಹರಿಯವ್ರ ಮನೇಲಿ ಏನೋ ಮಾಡ್ತಾರೆ, ಅಲ್ಲಿಗೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಬಾಟ್ಲೆ ಕೊಡುವ ಬನ್ನಿ ಗೈಸ್. ಮಮ್ಮಿ ಒಬ್ಬಿಟ್ಟು ಮಾಡವ್ರೆ ಇವತ್ತು. ಆದ್ರೆ ನಮ್ಗೆ ಕೊಡು ಅಂದ್ರೆ ಕೊಡ್ತಿಲ್ಲ. ನಾಳಕ್ಕೆ ಬಂದು ಲಕ್ಷ್ಮಿನೇ ತಿಂತಾರಂತೆ, ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೆಣ್ಣೆ ಮಿರ್ಚಿ ರೋಟಿ ಮಾಡಿದೀವಿ, ರವಂಡ ಮಾಡಿದೀವಿ ಗಾಯ್ಸ್, ಒಬ್ಬಟ್ಟು ಮಾಡಿದೀವಿ ಗಾಯ್ಸ್. ನೋಡಿ ವರಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಒಳ್ಳೊಳ್ಳೆ ಐಟಮ್ ಗೈಸ್ ಇವತ್ತು. ನೋಡಿ ಗೈಸ್, ಇದು ಕರ್ಜಿಕಾಯಿ, ಇದು ಮೋದ್ಕ, ಇದು ಎಣ್ಣೆ ಒಬ್ಬಿಟ್ಟು, ಇದು ಕರ್ಜಿಕಾಯಿ ಎಲ್ಲಾನು ಮಾಡಿದ್ವಿ. ಸೂಪರ್. ಹೋಮ್ ಮೇಡ್ ಇವುವೆ. ಇವೆಲ್ಲ ಅವಾಗ ಮಾತ್ರ ಮಾಡೋದು, ಜಾಸ್ತಿ ಮಾಡೋದು. ನೋಡಿ ನೋಡಿ ಇಲ್ಲೇ ಮಾಡೋದು ನಮ್ ಕಿರು ಇಂಡಿಯನು. ನೋಡಿ ನಾವು ಈಗ ಸ್ನಾಕ್ಸ್ ಒಳ್ಳೆ. ಇವತ್ತು ಹೋಗಿದ್ದ ಮಾರ್ಕೆಟ್ಗ, ಏನ್ ಫುಲ್ ಜನ, ಸಕ್ಕ ಜನ. 800 ರೂಪಾಯಿ 700 ರೂಪಾಯಿ ಒಂದು ಹಾರ ಎಲ್ಲಿ ತಗೊಬರೋಣ. ನಮ್ಮಮ್ಮಿ ಆ ಲೋಟ ಸೂಪ್ ಬತ್ತಲ್ಲ, 20 ರೂಪಾಯಿ ಹೇಳಿದ್ರೆ 15 ರೂಪಾಯಿ ಕೊಡಿ ಅನ್ನೋದು. 100 ರೂಪಾಯಿ 100 ರೂಪಾಯಿ ಮಾಡ್ಕೊ ಕೊಡು ಅಂದಿ. ಒಂದ್ ವರ್ಷ ಆಮೇಲೆ ಕೊಟ್ನ 3 ದುಡ್ಡೇ ಕೊಡಲಿಲ್ಲ ತಪ್ಪಾದಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡ್ಕೊಳ್ಳಿ ವಸಂತಮ್ಮನ್ ಕಳ್ಬುದಿ. ಬೋಳಿ ಮಗ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಮೇಲೆ ಬಳೆ ತಗದ 30 ರೂಪಾಯಿ ಹೇಳಿದ್ರು, 25 ರೂಪಾಯಿ ಕೊಡಿ ಅಂತ. ಅದಕ್ಕ 25 ರೂಪಾಯಿ ಈಚೆ, 20 ರೂಪಾಯಿ ನಾವು 300 ರೂಪಾಯಿ ತಗೊಂಡ್ ಈಚೆನೆ ತಗೊಂಡಿದ್ದು 25 ರೂಪಾಯಿ. ಅದೇ ಕಟ್ ಮಾಡಿ ಇದಿರ್ತಾವ ಲೋಪರ್ ನನ್ ಮಗನವ್ರ 20 ರೂಪಾಯಿ ಕಣ. ಅದಕ್ಕ ಒಂದು ಮಲಾರನೆ ತಗೊಬಂದ್ ನಾವು ಅದು ಇದು 2 ಕಲರ್ ಲೋಟಸ್ ಸಕ್ಕತ್ತಾಗಿ, ಇನ್ನೊಂದು ಬ್ಲೂ ಕಲರು. ಅದೇ ಕಮಲ ಹೂವ ನಾಳೆ ಹರೀಶನ್ ಮಮ್ಮಿ, ನಾಳೆ ಹರೀಶನ್ಗ ಚೂಡಿದಾರ ಹಾಕ್ಸ್ಬಿಡು. ಮಹಾಲಕ್ಷ್ಮಿ ಬಾರೆ ಮನೆಗೆ, ಸಂತಸವತಾರೆ ನಮಗೆ. ಈಗ ಸ್ವೀಟ್ ಮೊದ್ಲು 1,000 ರೂಪಾಯಿ ತಕೊಬತ್ನಿ ಅಂದೇನ ಬಟ್ಟೆ ನೀವ್ ಹೇಳಿದ್ರೆ ಸ್ಪಿಟ್ ನಾನೇ ತಗೊಬರೋಣ. ಅಲ್ಲೇ ಗುರು ಸ್ಪಿಟ್ ಅಲ್ಲ ಮಬಿ ಇದ್ನ ನೋಡಿ. ಎಲ್ಲ ಫುಲ್ ಪ್ರಿಪೇರ್ ನಡೀತಿದೆ. ನಾಳೆ ತೋರಿಸ್ತೀನಿ ಯಾವ್ಯಾವ ರೀತಿ ಮಾಡ್ತಾರೆ ಏನು ಅಂತ.
ನಮ್ಮನೇಲಿ ಇಲ್ಲಿ ಎಲ್ಲ ತೋರಿಸ್ತೀನಿ ಗೈಸ್ ನಾಳೆ. ಬ್ಯಾಗ್ ತಗೊಬರಾಗ ತಕೊಂಡಿದ್ದ ಫ್ರಿಜ್ಜಲ್ಲಿ ಐಟಮ್ಗಳು ನೋಡಿ ಹಂಗ ಬರೀ ಸೊಪ್ಪು ಕವರ್ಗಳು ಯಾವ ಜಾಸ್ತಿ. ಒಬ್ರು ಬಣ್ಣ ಬ್ಯಾಟ ನೋಡಿ ಗಾಯ್ಸು, ಮಲ್ಲಿಗೆ ಹೂವು, ಚೆಂಡು ಮತ್ತೆ ಶ್ಯಾಮಂತಿಕ ಹೂವು ಚೆನ್ನಾಗವ. ನನ್ಗೊಂದ್ 1,000 ಕೊಡ್ತೀನಿ ಕೊಟ್ಟಿಯ ನಿನಗೆ ಬಟ್ಟೆ ತಡ ಕಾಸು ಕೊಡ್ತೀನಿ ಅಂದಿರೋದೇನಾ? ನಾನ್ ಬೇರೆ ಮಮ್ಮಿ ಕಾಸು ಕೊಡ್ತಾವ ನಮ್ ಬಟ್ಟೆನೇ ತಗೊಳಿಲ್ಲ. 500 ರೂಪಾಯಿ ಕ್ಯಾಶ್ ಕಜೇನು ತಗೋಬ 50 ರೂಪಾಯಿಗ ಸಲ ಮುಗಿಸೋದ ಇವತ್ತು. ಈಗ ಸ್ಪೀಡ್ ತಕ ಹೋಯ್ತಾ ಇದೀವಿ. ಎತ್ತು ಕುಡಿದ್ನ ಗೈಸ್. ಇವಾಗ ಎಲ್ಲ ತಗೊಬಂದಾಯ್ತು ಸಾಮಾನು ಎಲ್ಲನೂ. ನಾವು ತಗೊಬಂದು ನಮ್ಮ ಮನೇಲಿ ನಮ್ಮ ಅಮ್ಮವ್ರೆಲ್ಲ ಬಿಟ್ಬಿಟ್ಟು ಅವ್ರ ಮನೆಗೆ ಹೋಗಿದೆ. ಅಲ್ಲೂ ನಿಮ್ಗೆ ಏನಾದಂಥ ಐಟಮ್ಗಳು ಮತ್ತು ಸ್ವೀಟ್ ತರಕ್ಕೆ ಅದು ತಗೊಬಂದು ಮನೆಗೆ ಕೊಟ್ಟು ಎಲ್ಲ ಮುಗೀತು ಗೈಸ್. ಏನೇ ಆದರೂ ಹಬ್ಬ ಮಾತ್ರ ನಮ್ಗಷ್ಟೇ ಗೈಸ್ ತುಂಬ ಈಸಿ. ಆದರೆ ಮನೇಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಹೆಂಗಸ್ರುಗಳಂತೂ ತುಂಬ ಕಷ್ಟ. ಈಗ ಅದೇ ಇವತ್ತು ನಾನು ನಮ್ಮ ಅಮ್ಮ ಹೋಗದೆ, ನಮ್ಮ ಅಮ್ಮ ಒಬ್ಬರೇ ಹೋಗಿ ಬಸ್ಸಲ್ಲಿ ತಗೊಬರೋದು ಅಂದ್ರೆ ತುಂಬ ಕಷ್ಟ ಆಗ್ಬಿಡ್ತಿತ್ತು. ಆ ಬಸ್ಸಲ್ಲಿ ಹೋಗಿ ತಗೊಬಂದು ಹೊತ್ಕೊಂಡು ತುಂಬ ಭಾರ ಬೇರೆ ಇತ್ತು, ಆಯ್ತಿರ್ಲಿಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಗೈಸ್ ಮಾಡಬೇಕು, ಇವತ್ತು ಹೋಗಿ ವಿಡಿಯೋ ಮಾಡಬೇಕು ಅಂತಲೇ ಹೋಗಿದೆ. ಅದೇ ತುಂಬ ಕಷ್ಟ ಐತೆ. ಬಟ್ ಇನ್ನೊಂದು ಏನಂದರೆ, ನಾವಾಗಿದ್ದರೆ ಅವ್ರು ಏನು ಹೇಳ್ತಾರೆ ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಬಿಟ್ಟು ಬಂದ್ಬಿಡ್ತಿದ್ದೋ. ಅವ್ರಾಗಿರೋದಕ್ಕೆ ಬಾರ್ಗಿನ್ ಮಾಡಿ ಅರ್ಧಕ್ಕರ್ಧ ರೇಟ್ಗೆಲ್ಲ ತಗೊಬಂದವ್ರೆ. ಇವತ್ತು ಮಾತ್ರ ಹೂವು ರೇಟೇ ಫುಲ್ ಜಾಸ್ತಿ ಇತ್ತು. ಏನೋ ಒಂದು 200 ಗ್ರಾಮ್ 300 ಗ್ರಾಮ್ ಹೂವು 500-600 ರೂಪಾಯಿ ಇತ್ತು ಗೈಸ್. ಇವತ್ತು ನಾರ್ಮಲ್ ಟೈಮಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಯಾರೋ ತಗೋತಿದ್ದೋ, ಅದು ಇವತ್ತು 600 ರೂಪಾಯಿ ಇತ್ತು. ತುಂಬ ಜಾಸ್ತಿ ಇತ್ತು. ಆದರೂ ಜನ ಮಾತ್ರ ಇನ್ನೂ ಫುಲ್ ಜನ ಗೈಸ್. ಅಪ್ಪ ಮೈಸೂರಲ್ಲಿ ಇಷ್ಟು ಜನ ಇದ್ರು ಅಂದಮೇಲೆ ಇನ್ನು ಬೆಂಗಳೂರಲ್ಲಿ ಎಷ್ಟು ಜನ ಇರಬೇಡ. ತುಂಬ ಇದಾಗ್ಬಿಟ್ಟಿತ್ತು. ನೋಡೋದ ಇಷ್ಟೆಲ್ಲ ಮಾಡಿದ್ದಾರೆ. ನಾಳೆ ಯಾವ ರೀತಿ ಮಾಡ್ತಾರೆ ಮನೇಲಿ ಏನು ಎತ್ತ ನೋಡೋದ ಗೈಸ್. ನಿಮ್ಗೆ ಎಲ್ಲನೂ ತೋರಿಸ್ತೀನಿ ನಾಳೆನೂ. ದಯವಿಟ್ಟು ನನ್ನ ಅಕೌಂಟ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಮತ್ತೆ ಗೈಸ್ ನನ್ನ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಮೈಸೂರು ಹುಡುಗನ್ನು ಬೆಳೆಸಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಗೈಸ್. ಬೈ ಗೈಸ್.